ಅಯ್ಯ ನಮ್ಮವ್ಗೆ ಏನಾಗೈತಿ? ಇದೇನಿದು ಬಾಯಿ ತಕೊಂಡು ನಿಂತಾಳಲ್ಲ. ಹಾಂ ಯವ್ವ, ಬೇ ಯವ್ವ, ಯವ್ವ. ಯಪ್ಪ, ನೀವು ಯಾವಾಗ ಬಂದ್ರಿಲ್ಲ? ಇಲ್ಲೆಲ್ಲಾರು ಇದ್ರಲ್ಲ, ಅವರೆಲ್ಲ ಹೋದ್ರ? ಯವ್ವ, ಇಲ್ಲಿ ಯಾರಿದ್ರ ಬೇ? ಆಕೆ ನಿಮ್ಮಮ್ಮ, ಆಕೆ ಲಲಿತವ್ವ, ನಿಮ್ಮಪ್ಪ, ಮತ್ತೆ ಅದು ಇನ್ನೊಂದು ಮಂಜ ಮುದುಕಿ ಅದು ಬಂದಿತ್ತು. ಎಲ್ಲದಾರ ಅವರೆಲ್ಲರೂ ಇಲ್ಲೇ ಮಾತಾಡ್ಕೊಂತ ಕುಂತಿದ್ರಲ್ಲ. ಯವ್ವ, ಅವರೆಲ್ಲರೂ ಹೊರಗಡೆ ಮಾತಾಡ್ಕೊಂಡು ನಿಂತಾರ. ಮಂಜಮ್ಮ ಅಷ್ಟ ಹೋದ್ಲು. ನೀನು ಯಾಕೆ ಬೇ ಒಂಥರ ಗರ ಬಡ್ದಾರಂಗೆ ನಿಂತಿದ್ದೆಲ್ಲ, ಏನಾತ ನಿನಗೆ ಅಂಥದ್ದು? ಅಲ್ಲ ಬೇ, ಅವರೆಲ್ಲ ಇಲ್ಲಿಂದ ಎದ್ದು ಹೋಗಿ ಎಷ್ಟೊತ್ತಾತನ ಹೊರಗಡೆ ಮಾತಾಡ್ಕೊಂಡು ನಿಂತಾರ ಅವ್ರು. ಅಂದ್ರೆ ನಿಂಗೆ ಲಕ್ಷಣ ಇಲ್ಲನ ಬೇ? ಏನಾತ ಬೇ ನಿನಗೆ ಅಂಥದ್ದು? ಯವ್ವ, ನಮ್ಮ ಮನೆ ಮುಳುಗ್ ಹೋಗೋ ಅಂಥ ಪರಿಸ್ಥಿತಿಗೆ ಬಂದೈತಿ. ನನಗೆ ಅದಕ್ಕೆ ಚಿಂತೆ ಹತ್ತಿ ಬಿಟ್ಟೈತಿ. ಏನು ಮಾಡೋದು ಏನಂತಂದು. ಯವ್ವ, ಏನು ಹೇಳಾಕುಂತೀವಿ ನೀನು? ಇದಕ್ಕೆ ಮಳಿ ಅಷ್ಟು ಜೋರು ಆಕೈತಂತ ಬೇ ಊರಾಗ? ಮಾಡಿದಲ್ಲೋ, ಇದು ಬೇರೆ ವಿಷಯ. ಅದು ಏನಂತ ಬಾಯಿ ಬಿಟ್ಟು ಹೇಳ್ಬಿ. ಇಲ್ಲಿ ಬೇಡ, ಈಗ ಮತ್ತೆ ಅವ್ರು ಅಷ್ಟು ಒಕ್ಕರ್ಸ್ಕೊತಾರ. ಬರ್ರಿ ಅತ್ತ ಹಿತ್ತಲ್ದಾಗ ಹೇಳ್ತೀನಿ ಏನಂದು. ನಮ್ಮ ಅವ್ಗೆ ಅದು ಏನಾಕೈತೆ ಏನು, ಒಂದೊಂದ್ಸಲ ಒಂದೊಂದು ಥರ ಆಡ್ತಾಳೆ. ಯವ್ವ, ಅಂತೂ ನನ್ನ ಮಗಳಿಗೆ ನೋಡಾಕ ಗಂಡು ಬರಾಕೊಂತಾರಲ್ಲ, ನಂಗಂತೂ ಭಾಳ ಖುಷಿ ಆಗೊಂದೈತಿ. ಅದು ಅಲ್ದ ಮಂಜವ್ವ ಅವ್ವ ಕರ್ಕೊಂಬರ್ತೀನಿ ಅಂತ ಅಂದಳಲ್ಲ, ನಂಗಂತೂ ಭಾಳ ಖುಷಿ ಐತಿ. ಅಮ್ಮಗಂತೂ ನಮ್ಮ ಮನೆ ಬಗ್ಗೆ ಎಲ್ಲ ಗೊತ್ತೈತಿ, ಎಲ್ಲ ಹೇಳೀನಿ ಅಂತಂದ್ರೆ ನೋಡೋಣ. ಚಲೋ ವರ ಬಂದ್ರೆ ನಂದು ಲಲಿತ ಒಂದೊಂದು ಮದುವೆ ಆಗ್ಬಿಟ್ರೆ ನನ್ನ ತಲೆ ಮೇಲಿರೋ ಒಂದು ದೊಡ್ಡ ಭಾರ ಇಳ್ದಂಗೆ ಆಕೈತಿ ನೋಡ್ಬೇಕು. ಹ್ಞೂ, ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುಂದೈತಿ. ಅಂದಂಗೆ ಗಂಡಿನ ಕಡೆಲಾರು ಬಂದಾಗ ಮನ್ಯಾಗ ಏನೂ ಕಮ್ಮಿ ಇರಬಾರ್ದು. ಏನು ಅವಲಕ್ಕ್ಯಾರ ಉಪ್ಪಿಟ್ಟಾರ ಏನಾರ ಮಾಡ್ರಿ. ಅಂದಂಗೆ ಖಾರ ಡಾನಿ ತೊಂಬ, ಒಂದು ಸ್ವಲ್ಪ ಏನಾರ ಸಿಹಿದು ಮೈಸೂರು ಪಾಕರ ಇಲ್ಲ ಬುಂದೆ ಉಂಡಿನಾರ ಏನಾರ ತೊಗೊಂಬ ನಾಳೆಗೆ. ಯಾಕಂದ್ರೆ ಅವರು ನಾಡ್ದ ಬರ್ತೀನಿ ಅಂತ ಅಂದಾರಲ್ಲ, ನಾಳೆಗೆ ಎಲ್ಲ ತಂದಿಟ್ಬಿಡು ಮನ್ಯಾಗ, ಏನೂ ಕಮ್ಮಿ ಇರಬಾರ್ದು ನೋಡು. ಏನು ಹ್ಞೂ ಬಿ ಯವ್ವ, ಅವ್ರು ಬಂದಾಗ ಏನೂ ಕಮ್ಮಿ ಇರಬಾರ್ದು. ನಾನೆಲ್ಲ ನಾಳೆ ತರ್ತೀನಿ ಅಂತ ತಗೋ, ನೀನೇನು ಚಿಂತೆ ಮಾಡೋಕೋಬೇಡ. ಮನ್ಯಾಗ ಏನೇನು ವ್ಯವಸ್ಥೆ ಐತೆ ನೋಡ್ಬಿ, ಅದನ್ನು ನೀನು ಮುಂದಿಂದ್ರೆ ಮಾತಾಡು. ಯಾಕಂದ್ರೆ ಗೊತ್ತೈತಿ ನಿನಗೆ ಮನ್ಯಾಗ ಹೆಂಗದ ಏನನ್ನೋದು. ಮನೆಗೆ ನೀವು ಸ್ವಲ್ಪ ಸ್ವಚ್ಛ ಮಾಡಿಸ್ಬಿಡ್ಬಿ. ಬಂದಾಗ ಮನೆಯೆಲ್ಲ ಸ್ವಚ್ಛ ಅನಿಸ್ಬೇಕು ಅವರಿಗೆ. ನೀನು ಮನೆ ಕಡೆದ ತಲೆನ ಕೆಡ್ಸ್ಕೊಳಕೋಬೇಡ. ನನಗೆ ಗೊತ್ತೈತಿ ಮನೆಯೆಲ್ಲ ಹೆಂಗೆ ಸ್ವಚ್ಛ ಮಾಡಿಸ್ಬೇಕಂತಂದು. ನೀನು ಹೊರಗಡೆದಷ್ಟು ನೋಡ್ಕೊಂಬಿಡಪ್ಪ, ಮನೆಗೆ ಏನೇನು ತರಬೇಕು ಏನು ಇಲ್ಲ ಅಂತ ಅನ್ನೋದನ್ನು. ಯಮ್ಮ, ನಂಗೆ ಈಗಲೇ ಮದುವೆ ಬೇಕನ್ಬೆ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಬಿಡ್ಬೆ. ಯಾಕವ, ಏನಾತು? ಅಲ್ಲ ಕಾಕ, ನಾನು ಮದುವೆ ಆಗಿ ಹೋದೆ ಅಂದ್ರೆ ಮತ್ತೆ ಈಗ ಮನ್ಯಾಗ ಮನೆಯೆಲ್ಲ ನೋಡ್ಕೊಂಡು ಹೋಗೋರೆ ಯಾರು ಹೇಳ್ರಿ? ಅದಲ್ದ ಈ ಮನೆ ಮಾರಾಕೂ ನನಗಿಷ್ಟ ಇಲ್ಲ. ಈ ಮನ್ಯಾಗ ಅಪ್ಪ ಒಂದು ನೆನಪೆಲ್ಲ ಐತಿ ನನಗೆ. ನಾ ಹುಟ್ಟಿ ಬೆಳೆದಿದ್ದ ಮನೆ ಇದೆ. ನಂಗೆ ಇದನ್ನು ಮಾರಾಕೂ ಮನಸ್ಸಿಲ್ಲ. ಆಮೇಲೆ ಇವಾಗ ನಾನು ಬಿಟ್ಟು ಹೋದ್ಮೇಲೆ ಮನೆ ನಡೆಯೋದೆಲ್ಲ ಒಂದು ಸ್ವಲ್ಪ ಕಷ್ಟನೇ ಆಕೈತಿ. ಅದಕ್ಕೆ ಒಂದು ಸ್ವಲ್ಪ ನಮ್ಮ ಪವನ ಒಂದು ಸ್ವಲ್ಪ ವಯಸ್ಸಿಗೆ ಬರಲಿ, ಗಿರಿಜಾ ವಯಸ್ಸಿಗೆ ಬರಲಿ, ಆವಾಗ ಬೇಕಾರೆ ನಾ ಮದುವೆ ಹಾಕಿನಂತ. ಈಗ ಸದ್ಯಕ್ಕೆ ಬೇಡ ಕಾಕ ನನಗೆ. ಅವರೇ ವಯಸ್ಸಿಗೆ ಬರೋಷ್ಟಿಗೆ ನೀನು ಕೋಲ್ ಹಿಡ್ಕೊಂಡು ನಿಂತ್ಕೊಂತಿರ್ತಿದ್ದಿ. ಅವಾಗ ಯಾರು ಬಂದು ಮದುವೆ ಆಕಾರ ನೀನನ್ನ? ಇಲ್ಲ ಅಂದರೆ ಇರಲಿ ಬಿಡ್ಬೇ, ನಡಿತೈತಿ. ನನಗೇನು ಮದುವೆ ಆಗ್ಬೇಕನ್ನೋ ಆಸೆನೂ ಇಲ್ಲ, ಏನೂ ಇಲ್ಲ. ಬೇಡ ಬಿಡ್ಬೇ ಅಮ್ಮ, ನಡಿತೈತಿ. ಈಗ ಸದ್ಯಕ್ಕೆ ಮನೆ ಜವಾಬ್ದಾರಿ ಮುಖ್ಯ ಅಲ್ಲನ. ನೋಡ್ಲರಿತವ, ನಾ ಹೇಳೋದು ಅರ್ಥ ಮಾಡ್ಕೊ. ನೀನು ಈ ಮನ್ಯಾಗ ಇದ್ದಿ ಅಂದ್ರೆ ಮದುವೆ ಆಗ್ಲಾರ್ದ ಮಾತು ಬರೋದು ನಿನಗಲ್ಲ, ನಿಮ್ಮ ಕಾಕಾಗ ಏನಂತಾರೆ ಗೊತ್ತನ? ತಮ್ಮ ಅಣ್ಣನ ಮಗಳು ಹೆಂಗೆ ಮನ್ಯಾಗ ದುಡ್ಸ್ಕೊಳಕ ಇಟ್ಕೊಂಡ ನೋಡು. ತನ್ನ ಸ್ವಂತ ಮಗಳಾಗಿದ್ದಿದ್ರ ಹಿಂಗೆ ಇರ್ತಿದ್ದಾನೆ, ಇಷ್ಟೊತ್ತಿಗೆ ಮದುವೆ ಮಾಡಿ ಕಳಿಸ್ತಿದ್ದಿಲ್ಲ ಅಂತ ಬಾಯಿಗೆ ಒಂದೊಂದು ಮಾತು ಮಾತಾಡ್ತಾರೆ ಗೊತ್ತನ? ಆಮೇಲೆ ಮನೆ ಜವಾಬ್ದಾರಿ ಎಲ್ಲ ನೀನು ಇಲ್ಲ ಅಂದ್ರೆ ಮನೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತೈತಿ. ನೀ ಏನು ತಲೆ ಕೆಡಿಸ್ಕೊಬೇಡ. ಹೊಲ್ದಾಗ ಪೀಕೆಲ್ಲ ಚಲೋ ಬರಾಕುಂತೈತಿ. ನಿಮ್ಮ ಕಾಕ ದುಡಿತಾನ, ಇನ್ನೊಂದು ಸ್ವಲ್ಪ ದಿನ ಪವ್ಯಾನ ದುಡಿಯಾಕೆ ಹೋಗ್ತಾನ, ಮನೆ ಎಲ್ಲ ನಡ್ಕೊಂಡು ಹೋಗ್ತೈತಿ. ಆದ್ರೆ ನಿನಗೆ ಈ ಒಳ್ಳೆ ಸಂಬಂಧ ಬಂದೈತಿ. ಅದನ್ನೇ ನೀನು ಒಲ್ಲೆ ಅಂದೆ ಅಂದ್ರೆ ಮುಂದೆ ಇಷ್ಟ ಚಲೋ ಸಂಬಂಧ ಬರ್ತೈತಂತ ಏನು ಗ್ಯಾರಂಟಿ? ನೋಡವ್ವ ಮಗಳ, ಮನೆಯದು ನೀನು ಏನು ಚಿಂತೆ ಹೋಗ್ಬೇಡ. ನಾನೆಲ್ಲಾನು ನೋಡ್ಕೊಂಡು ಹೋಗ್ತೀನಿ. ನೀನು ಮಾತ್ರ ಮದುವೆನ ಒಲ್ಲೆ ಅನ್ಬೇಡವ. ನೀನು ಮದುವೆ ಮಾಡಿದ ಮೇಲೇ ನನಗೆ ಸಮಾಧಾನ ಆಗೋದು. ನೀನು ಒಂದು ಒಳ್ಳೆ ಗಂಡನ ಮನೆಗೆ ಸೇರಿ ಗಂಡನ ಮನೆಯಾಗ ನೀ ಖುಷಿಯಾಗಿದ್ದೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಮತ್ತೆ ಯಾವುದೂ ಇಲ್ಲವ. ದಯವಿಟ್ಟು ಈ ಸಂಬಂಧ ಒಪ್ಕೋವ. ನೋಡೋಣ, ಅವ್ರು ಬಂದರೆಲ್ಲ ನಿನಗೂ ಒಪ್ಪಿಗೆ ಆಗಬೇಕು, ನಮಗೂ ಒಪ್ಪಿಗೆ ಆಗಬೇಕು. ಅವ್ರು ನಮ್ಮ ಮನೇನ ನೋಡಿ ಒಪ್ಕೋಬೇಕು, ಅವ್ರ ಮನೆತನನೆಲ್ಲ ನೋಡಿ ನಾವು ಒಪ್ಕೋಬೇಕು. ನೀ ಈಗಲೇ ಏನೂ ತಲೆ ಕೆಡ್ಸ್ಕೊಂಡು ಹಾಕೋಬಿಡವ. ಆದ್ರೆ ಮದುವೆ ಆಗಲ್ಲ ಅನ್ನೋದನ್ನು ಮಾತ್ರ ತಲೆಯಿಂದ ತೆಗೆದ್ಬಿಡವ ಮಗಳ. ಮದುವೆ ಕಡೆ ಲಕ್ಷ್ಯ ಕೊಡು, ನಿನ್ನ ಜೀವನದ ಕಡೆ ಲಕ್ಷ್ಯ ಕೊಡು. ನೀನು ಚಲೋ ಇದ್ದೆ ಅಂದ್ರೆ ಮುಂದೆ ನೀನು ನಮ್ಮನ್ನು ಚಂದನತ್ತಂಗೆ ನೋಡ್ಕೋಬೋದಲ್ಲ, ಹೌದಿಲ್ಲ? ಹೂನವ ಲಲಿತಾ, ನಿಂದು ಒಂದು ಜೀವನ ಅಂತ ಐತಿ. ನೀನು ನಿನ್ನ ಜೀವನದ ಕಡೆ ಲಕ್ಷ್ಯ ಕೊಡು. ನೀನು ಮದುವೆ ಆಗೋದೆ ಅಂದ್ರೆ ನಾನು, ನಿಮ್ಮ ಕಾಕ, ನಿಮ್ಮ ಚಿಗವ್ವ ಎಲ್ಲರೂ ನೆಮ್ಮದಿಯಿಂದ ಇರ್ತೀವಿ. ಯಾಕೆ ಹೇಳು? ನೀನು ಮದುವೆಯಾಗಿ ಒಂದು ಗಂಡನ ಮನೆ ಸೇರಿದಿ. ನಿನ್ನ ಗಂಡನ ಮನೆ ನೀನು ಆರಾಮ್ ಖುಷಿಯಿಂದ ಇರ್ತಿ ಅನ್ನೋದು ಇರ್ತೀಯಲ್ಲ, ಅದಕ್ಕಿಂತ ಬೇರೆ ನೆಮ್ಮದಿ ನಮಗೆ ಮತ್ತೆ ಯಾವುದೂ ಇಲ್ಲ. ಅದಕ್ಕವ ದಯವಿಟ್ಟು ಮದುವೆ ಮಾತ್ರ ಒಳ್ಳೆ ಅನ್ನಕ್ಕೆ ಹೋಗ್ಬೇಡ. ಸರಿ ಆಯ್ತಮ್ಮ. ಸರಿ ಕಾಕ, ನೀವು ಹೆಂಗಂತೀರಿ ಹಂಗೆ. ಸರಿ, ಒಳಗಡೆ ಹೋಗುವ. ಏನಾರು ಕೆಲಸ ಐತಾನೆ ಏನೋ ನೋಡ್ಕೋ.
ಶ್ಯಾಮ, ನಿನ್ನ ಹೆಂಡತಿ ಮತ್ತು ನಿನ್ನ ಮಕ್ಕಳ ಮೇಲೆ ನೀನು ಒಂದು ಕಣ್ಣು ಇಟ್ಟಿರ್ಬೇಕಾ? ನಾನಂತೂ ನಾನು ಎರಡು ಕಣ್ಣು ಇಟ್ಟಿರ್ತೀನಿ. ಯಾಕಂದ್ರೆ ಅವರು ಈ ಮದುವೆನ ಹೆಂಗಾರ ಮಾಡಿ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಅದು ಮಾತ್ರ ನಿಜ ಐತಿ. ಅದಕ್ಕೆ ನೀನು ಆದಷ್ಟು ಹುಷಾರಾಗಿರು, ನಾನು ಆದಷ್ಟು ಹುಷಾರಾಗಿರ್ತೀನಿ. ಅರ್ಥ ಆತಾ? ಸರಿನವ, ನೀನು ತಲೆ ಕೆಡ್ಸ್ಕೊಬೇಡ. ಆದ್ರೆ ನನಗಿಂತ ಭಾಳ ಹುಷಾರು ನೀನಿರ್ಬೇಕು. ಯಾಕಂದ್ರೆ ಅವರು ನನಗೇನ ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತಾರೆ, ಆದ್ರೆ ನಿನಗೆ ಮಾತ್ರ ಚಳ್ಳೆ ಹಣ್ಣು ತಿನ್ಸೋಕ್ಕಾಗಲ್ಲ ಅವ್ರ ಕೈಯಾಗ. ಅದಕ್ಕೆ ನೀನು ಆದಷ್ಟು ಹುಷಾರಾಗಿರ್ಬೇಕು. ಅದು ಅಲ್ದೆ ಇನ್ನು ಮಂಜವ್ವ ಬಂದಿದ್ಲಲ್ಲ, ಆ ಯಮ್ಮ ಇನ್ನ ಗಂಡಿನ ಕಡೆಲಾರ್ದು ನಂಬರ್, ಅವ್ರು ಯಾವ ಊರವರು ಏನು ಅಂತಂದು ಹೇಳಿಲ್ಲ. ಅದ ಪುಣ್ಯ. ಇಲ್ಲ ಅಂದಿದ್ರೆ ಸೀದಾ ಅವ್ರ ಊರಿಗೆ ಹೋಗಿ ಮನೆ ಪತ್ತಿ ಹಚ್ಚಿ ಸಂಬಂಧನ ಹಾಳು ಮಾಡೋರಂತಾರ ಅದಾರ ನಮ್ಮ ಮನ್ಯಾಗ. ಪುಣ್ಯಕ್ಕೆ ಅದೊಂದು ಏನು ಹೇಳಿಲ್ಲಲ್ಲ, ಅದೊಂದು ಚಲೋ ಆತ. ನೀನು ಆದರೂ ಭಾಳ ಹುಷಾರಾಗಿರ್ಬೇ. ಅವ್ರ ಮೇಲೆ ನೀನಂತೂ ಕಣ್ಣಿಟ್ಟಿರ್ಬೇಕು ನೋಡು. ನೀನು ತಲೆ ಕೆಡ್ಸ್ಕೊಬೇಡ. ನಾ ಅವ್ರ ಮೇಲೆ ನಂದು ಒಂದಲ್ಲ 2 ಕಣ್ಣು ಇಟ್ಟಿರ್ತೀನಂತ. ಅಂದಂಗೆ ರೊಕ್ಕ ಐತಿಲ್ಲ ಈಗ ನಾಳೆಗೆ ಅವಲಕ್ಕಿಗೆ ಮತ್ತು ಅದು ಇದು ತರೋದೈತಲ್ಲ. ಎಣ್ಣೆ ಮನ್ಯಾಗ ಒಂದು ಸ್ವಲ್ಪ ಖಾಲಿ ಆದಂಗೆ ಐತಿ. ಒಂದು ಸ್ವಲ್ಪ ಎಣ್ಣೆ ಅವು ಇವು ತರೋದೈತಿ. ರೊಕ್ಕ ಐತಲ್ಲ ನಿನ್ನ ತಲೆ ಏನಿಲ್ಲ? ನನ್ನ ತಲೆ ರೊಕ್ಕನೇ ಇಲ್ಲ ಬೇ. ನನ್ನ ದೋಸ್ತರು ಯಾರ ಹತ್ರ ಒಂದು 500 ರೂಪಾಯಿ ಇಸ್ಕೊತೀನಿ ತಗೋಬೇ. 500 ರೂಪಾಯಿ ಇಸ್ಕೊಂಡೆ ಅಂದ್ರೆ ಎಲ್ಲ ಥರಕ್ಕೆ ರೊಕ್ಕ ಸಾಕಾಕೈತಿ. ಬೇಡ ಬೇಡ, ಯಾರ ತಲೆನೂ ಸಾಲ ಮಾಡೋಕೋಬೇಡ. ಲಲಿತಾ ಒಂದು ಬಟ್ಟೆ ಹೊಲ್ದಿದ್ದ ರೊಕ್ಕ ನನ್ನ ತಲೆ 2,000 ರೂಪಾಯಿ ಐತಿ. ಅದ್ರಾಗ 1,000 ರೂಪಾಯಿ ಕೊಡ್ತೀನಿ. ಏನೇನು ಬೇಕು ನೋಡು ಅವನ್ನೆಲ್ಲ ತೊಗೊಂಬ. ಹೌದಾ? ಸರಿ, ತಗೋಬೇ. ನಂದು ಸ್ವಲ್ಪ ಕೆಲಸ ಐತಿ, ನಾ ಹೊರಗಡೆ ಹೋಗಿ ಬರ್ತೀನಿ. ಬೇ ಸರಿನಪ್ಪ, ಹೋಗ್ಬಾ. ಅಂದಂಗೆ ಈ ನನ್ನ ಮಿಟುಕ್ಲಾಡಿ ಸೊಸಿ ಎಲ್ಲಿ ಹೋಗಾಳ? ಕಾಣವಳ್ಳಲ್ಲ. ಇಲ್ಲಿ ಒಂಥರ ಗರ ಬಡ್ದಂಗೆ ನಿಂತಿದ್ಲು. ಎಷ್ಟು ಲಗುನ ಎಲ್ಲೋದು ಅಂದಂಗೆ 2 ಹುಡುಗರು ಒಳಗಡೆ ಬಂದವು. ಅವು ಎಲ್ಲೋದು? ಇವ್ರೇನೋ ಕರಾಮತ್ತು ಮಾಡಾಕೊಂತಾರ. ಅದು ಮಾತ್ರ ನಿಜ ಐತಿ. ಅನ್ನ ಪತ್ತೆ ಹಚ್ಬೇಕಂದ್ರೆ 3 ರಣ ಹದ್ದುಗಳು ಎಲ್ಲದವ ಅನ್ನೋದನ್ನು ನಾ ಮೊದಲು ಕಂಡುಹಿಡ್ಬೇಕು. ಇನ್ನೆಲ್ಲ ಇರ್ತಾರೆ, ಹಿತ್ತಲ್ದಾಗ ಇರ್ತಾರೆ. ಸಾವಕಾಶಕ್ಕೆ ಹೋಗಿ ಏನು ಹಾಳು ಮಾಡೋಕೆ ಪ್ಲ್ಯಾನ್ ಮಾಡಾಕೊಂತಾರ ಅನ್ನೋದನ್ನು ಮೊದಲು ಕಂಡುಹಿಡಬೇಕು. ಯವ್ವ, ಏನಾತ್ವೆ? ಎದಕ್ಕೆ ನೀನು ಒಂಥರ ಆ ನಮ್ನಿ ಗಾಬರಿಯಾಗಿ ನಿಂತಿದ್ದೆಲ್ಲ? ಇನ್ನೇನು ನಮ್ಮ ಮನ್ಯಾಗ ಒಂದು ಪೀಡೆ ಐತಲ್ಲ, ಆ ಪೀಡೆಗ ನಾಳೆ ನಾಡ್ದ ನೋಡಕ್ಕೆ ಬರೋರದಾರಂತ ಮನೆಗೆ. ಯವ್ವ, ಏನು ಹೇಳಾಕೊಂತೀವಿ ನೀನು? ಲಲಿತಾ ಒಕ್ಕಾಗ ನೋಡಕ್ಕೆ ಬರಾಕೊಂತಾರ? ಅಲ್ಲ ಬೇ, ಆಕಂಗೆ ನೋಡಕ್ಕೆ ಬಂದ್ರೆ ನೀನು ಯಾಕೆ ನಮ್ಗೆ ಗಾಬರಿ ಆಗಿದಿ? ಥೂ, ನಿಮಗಿನ್ನ ಬುದ್ಧಿನೇ ಬೆಳೆದಿಲ್ಲ. ಬರೀ ವಯಸ್ಸಷ್ಟು ಬೆಳೆದೈತೆ ಹೊರತು ಬುದ್ಧಿ ಅಂತ ಏಟೇಟೇಟೇಟು ಬೆಳೆದಿಲ್ಲ. ಅಕ್ಕಿ ಮಂದಿವಿ ಆಗಿ ಗಂಡನ ಮನೆಗೆ ಹೋದ್ಲಂದ್ರೆ ನಮ್ಮ ಮನ್ಯಾಗ ಕೆಲಸ ಮಾಡೋರು ಯಾರು? ಅದು ಅಲ್ಲದೆ ನಿಮ್ಮ ಶಾಲೆದು ಖರ್ಚನ್ನು ಆಲ್ಮೋಸ್ಟ್ ಅಕ್ಕಿನ ನೋಡ್ಕೊಳಕೊಂತಾಳೆ, ಗೊತ್ತೈತಾನೆ? ಈ ನಿಮ್ಮಪ್ಪ ಅಂತೂ ವರ್ಷಕ್ಕೆ 2 ಪೀಕ್ ಅನ್ನಂಗೆ ಅಷ್ಟೇ ಹೊಲ್ದಾಗ ತೆಗಿತಾನೆ. ಅದನ್ನು ಬಿಟ್ರೆ ಮನೆಗಿನಿ ಎಲ್ಲ ನಡ್ಸ್ಕೊಂಡು ಹೋಗಾಕೊಂತಿರೋದು. ಈಗ ಅಕ್ಕಿ ಏನಾರ ಗಂಡನ ಮನೆಗೆ ಹೋದ್ಲಂದ್ರೆ ಮುಂದೆ ನಾವು 3 ಜನ ಹೊಲಕ್ಕೋಗಿ ಕಳೆ ತೆಗಿಬೇಕಾಕೈತಿ, ಗೊತ್ತಾನ? ಯವ್ವ ಹೌದಲ್ಲ ಬೇ, ನಾ ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲಾಗಿದ್ದೆ. ಯವ್ವ, ಈ ಹಂಗಾರೆ ಹೆಂಗೆ ಮಾಡೋದು ಬೇ? ನೀನು ಅಂದಂಗೆ ಲಲಿತಾ ಒಕ್ಕ ಮದುವೆ ಆಗಿ ಗಂಡನ ಮನೆಗೆ ಹೋಗಬಾರ್ದು. ಇದ ಮನ್ಯಾಗ ಇರ್ಬೇಕು. ಆಕಿ ಇದ ಮನ್ಯಾಗ ಇದ್ರೆ ನಮಗೆ ಕೆಲಸನೂ ಹತ್ತಂಗಿಲ್ಲ, ಆಮೇಲೆ ರೊಕ್ಕನೂ ಬರ್ತೈತಿ ಬೇ. ಮತ್ತು ಏನು ಮಾಡ್ತೀವಿ ಬೇ? ಮದ್ವೆ ನಿಂದ್ರಿಸಾಕ? ಹೆಂಗೆ ಮಾತಾಡ್ಕೊಂಡು ನಿಂತವ ನೋಡೋ ಇವು 3. ಆಕಿ ಲಲಿತವನ್ನ ಮನ್ಯಾಗ ಕೆಲಸ ಮಾಡ್ಕೊಳಕ್ಕೆ ಇರಿಸ್ಕೋತೀರನ? ಮಾಡ್ರಿ ಅದು ಏನು ಪ್ಲ್ಯಾನ್ ಮಾಡ್ತೀರ ಮಾಡ್ರಿ. ನಿಮ್ಮ ಪ್ಲ್ಯಾನ್ ಹಾಳು ಮಾಡಾಕ ನಾನಿರೋದು. ಅದು ಏನು ಮಾಡ್ತೀರಿ ನಾನು ನೋಡಬಿಡ್ತೀನಿ ನಿಮ್ಮನ್ನು. ಅವರು ಗಂಡಿನ ಮನೆಯವರು ನಮ್ಮ ಮನೆಗೆ ನೋಡಕ್ಕೆ ಬರ್ತಾರಲ್ಲ, ಅವಾಗ ಮಾತ್ರ ನಾವು ಚೆನ್ನ ಅಡುಗೆ ಏನೂ ಮಾಡಬಾರ್ದು. ಏನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಹಾಳು ಮಾಡಬೇಕು. ಅದನ್ನ ಮಾಡಿದ್ದು ಯಾರಂದ್ರೆ ಲಲಿತಾವನ ಮೇಲೇ ಬರಬೇಕು. ಆಕೆಗೆ ಅಡುಗೆ ಮಾಡೋಕೆ ಬರಲ್ಲ, ಏನೂ ಜವಾಬ್ದಾರಿ ಇಲ್ಲ ಅನ್ನೋ ಹಂಗೆ ನಾವಲ್ಲಿ ಏನಾರ ವಾತಾವರಣ ರೆಡಿ ಮಾಡಬೇಕು. ಒಟ್ಟಿನಲ್ಲಿ ಅವ್ರು ಬಂದರಿಗೆ ಲಲಿತಾವ ಒಟ್ಟ ಒಪ್ಪಿಗೆನೇ ಆಗಬಾರ್ದು. ಅದು ಅಲ್ದ ಲಲಿತಾವ್ಗೆ ರೆಡಿ ಮಾಡಂತಂದು ನಾನು ನಿನಗೆ ಹೇಳ್ತೀನಿ. ನೀನು ಹೋಗಿ ಲಲಿತಾವನ್ನ ಒಟ್ಟ ಚಂದಂತಂಗೆ ರೆಡಿ ಮಾಡಬೇಡ. ಮುಖ ಎಲ್ಲ ಹಸೈ ಕಾಣ್ಬೇಕು ನೋಡು, ಹಂಗೆ ರೆಡಿ ಮಾಡು. ಆದ್ರೆ ಅಕ್ಕಿ ರೆಡಿ ಆದಮೇಲೆ ಒಟ್ಟ ಕನ್ನಡಿ ಹಾಕಿ ಮುಖ ತೋರ್ಸಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಅಕ್ಕ, ಇಷ್ಟು ಚಂದ ಕಾಣಕುಂತಿ ಅಕ್ಕ, ನೀನು ಕನ್ನಡಿ ನೋಡಕ್ಕೆ ಹೋಗ್ಬೇಡ, ನಂದ ದೃಷ್ಟಿ ಬೀಳ್ತೈತಿ. ನಿನಗೆ ನನ್ನ ಮೇಲೆ ನಂಬಿಕೆ ಇತ್ತಿಲ್ಲ ಅಕ್ಕ, ನಾನು ಚಂದ ತಂಗೆ ರೆಡಿ ಮಾಡ್ತೀನಿ ಅಂತಂದು ಹಂಗೆ ಏನಾದರೂ ಒಂದು ಮಾತಾಡಿ ಒಟ್ಟಿನಲ್ಲಿ ಆಕೆನ ಹಸನೆಯ ರೆಡಿ ಮಾಡಿಟ್ಬಿಡು. ಬಂದು ಹುಡುಗ ಆಕೆನ ನೋಡಿದ ತಕ್ಷಣ ಯಪ್ಪ ಇದೇನಿದು ಹುಡುಗಿ ಒಂದು ಚೂರು ಚಂದ ಇಲ್ಲ ಅಂತ ಅಂದಿರಬೇಕು. ಹಂಗೆ ಮಾಡೋ ಜವಾಬ್ದಾರಿ ನಿಂದು ಏನು? ಸರಿಯವ್ವ, ಅದ್ರ ಬಗ್ಗೆ ನೀ ತಲೆನೇ ಕೆಡ್ಸ್ಕೊಂಡು ಹಾಕೋಬೇಡ. ಹೆಂಗೆ ಮೇಕಪ್ ಮಾಡ್ತೀನಿ ನೋಡ್ತೀರ ನೀನು. ಯವ್ವ ನಾನೇನು ಮಾಡಲಿ ಬೇ? ನೀನು
ಹೆಂಗಾರ ಮಾಡಿ ಲಲಿತವಕ್ಕಗ ಅಕ್ಕ ನೀನು ಈಗಲೇ ಮದುವೆ ಆಗಬೇಡಕ್ಕ, ನೀನು ಮದುವೆ ಆಗಿಬಿಟ್ರೆ ನನ್ನ ಜೀವನ ಹಿಂಗಕ್ಕ, ನನಗೆ ಓದಿಸೋರು ಯಾರಕ್ಕ, ಹಂಗೆ ಹಿಂಗೆ ಅಂತಂದು ಲಲಿತ ಒಂದು ತಲೆ ನೈಸ್ ಮಾತಾಡಿ ಹಂಗೆ ನೀನು ಕಣ್ಣೀರು ಹಾಕ್ಬಿಡು, ಒಂದು ಅರ್ಧ ಲೀಟ್ರ್ ಕಣ್ಣೀರು ಹಾಕಿ ಒಟ್ನಲ್ಲಿ ಅಕ್ಕಿಗೆ ಮನಸ್ಸಿನಾಗ ನಾ ಮದುವೆ ಆಗೋಗ್ಬಾರ್ದಪ್ಪ, ನಾ ಮದುವೆ ಆಗೋಗ್ಬಿಟ್ರೆ ಈ ಮನಿನೆಲ್ಲ ನೋಡ್ಕೊಳ್ಳೋರು ಯಾರು ಅಂತ ಅನ್ನಿಸ್ಬೇಕು. ಹಂಗೆ ಮಾಡೋ ಜವಾಬ್ದಾರಿ ನಿಂದು. ಅರ್ಥ ಆತಿಲ್ಲ ನಾ ಹೇಳಿದ್ದೆ? ಯಪ್ಪ ಏನದವು ಮಾರಾಯ ಇವು, ಹಾಂ ಈ ನಮ್ನಿ ಕ್ರಿಮಿನಲ್ ಅದಾವ ಇವು. ಮಾಡ್ರಿ ಪ್ಲ್ಯಾನು ಮಾಡಿರಿ. ಮಾಡ್ತೀನಿ ನಿಮಗೆ. ಈಗ ನೀವು ಪ್ಲ್ಯಾನ್ ಮಾಡಿರಿ, ಅದನ್ನು ಹೆಂಗೆ ಹಾಳು ಮಾಡ್ತೀನಿ ಅಂದ್ರೆ ನೀವು ಕನಸ್ನಾಗೂ ಅಂದ್ಕೊಂಡಿರ್ಬಾರ್ದು, ಆ ನಮ್ನಿ ಹಾಳು ಮಾಡಿರ್ತೀನಿ ನೋಡಂತ್ರಿ ಅಂತ. ಯವ್ವ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ಬೆ, ಆ ಕೆಲಸನ ನಾನು ಚಂದನತ್ತಂಗೆ ಮಾಡ್ತೀನಂತಗೋ. ಅಂದಂಗೆ ಈ ವಿಷಯ ನಮ್ಮ 3 ಜನರಿಗಷ್ಟೇ ಗೊತ್ತಿರಲಿ, ನಿಮ್ಮ ಅಪ್ಪಗೆ ಗೊತ್ತಾಗೋದು ಬೇಡ. ನಿಮ್ಮ ಅಪ್ಪಗೆ ಗೊತ್ತಾತಂದ್ರೆ ಸೀದಾ ನಿಮ್ಮ ಅಮ್ಮಗೆ ಆಕಿ ನಿಮ್ಮ ಅಕ್ಕಗೆ ಎಲ್ರಿಗೂ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ನೀವಿಬ್ಬರು ಬಾಯಿ ಮುಚ್ಕೊಂಡಿರ್ಬೇಕು, ನಾನು ಹೇಳಿದ್ದ ಕೆಲಸ ಅಷ್ಟೇ ಮಾಡ್ಬೇಕು ನೀವು. ಅರ್ಥ ಆತಿಲ್ಲ ಇಬ್ಬರಿಗೂ? ಅರ್ಥ ಆತ್ ತಗೋಬೇ, ನೀ ಏನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ, ನಾವು ಹೆಂಗೆ ಹಾಳು ಮಾಡ್ತೀವಿ ನೋಡ್ತಾ ಇರೋ ನೀನು. ನಡ್ರಿ ಈಗ ನಿಮ್ಮಮ್ಮ ಬೇತಾಳಿದ್ದಂಗೆ ನಮಗೆ ಆಗ ನಮ್ಮ ಬೆನ್ನು ಹತ್ಕೊಂಡೇ ಇರ್ತಾಳೆ. ಅದಕ್ಕೆ ಲಘುನ ಹೋಗಿ ಸೇರ್ಕೊರಿ, ನಾವೇನು ಮಾತಾಡಿಲ್ಲ ಅನ್ನಂಗಿರ್ಬೇಕು. ಆಯ್ತು ತಗೋಬೇ.